पुत्राय वायुपुत्राय धीमहि तन्नो हनुमान् प्रचोदयात्। ಸಂಜಯ ನಗರದ ರಾಧಾಕೃಷ್ಣ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಆಯೋಜನೆ ಮಾಡಿ ನಮ್ಮ ನೆಚ್ಚಿನ ನಾಯಕರು ಭಾರತ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಯ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಕ್ಷೇತ್ರದ ಸಂಸದರು ಅಂತ ಗೌರವಾನ್ವಿತ ಡಿ.ವಿ. ಸದಾನಂದ ಗೌಡರು ಕೊರೋನಾ ಕಾಯಿಲೆಯಿಂದ ಬೇಗ ಗುಣಮುಕ್ತರಾಗಿ ಆರೋಗ್ಯವಂತರಾಗಿ ಬೇಗ ಆಸ್ಪತ್ರೆಯಿಂದ ಬರಬೇಕು, ಅವರಿಗೆ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆ ದೇವರು ಬೇಗ ಅವಕಾಶ ಕೊಡಬೇಕು. ಆ ದೇವರ ಆಶೀರ್ವಾದ ಅವರ ಮೇಲಿದ್ದು ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಆಗಬೇಕು ಅಂತೇಳಿ ಇಡೀ ಹೆಬ್ಬಾಳದ ಮಂಡಲದ ವತಿಯಿಂದ ಇವತ್ತು ರಾಧಾಕೃಷ್ಣ ದೇವಸ್ಥಾನದಲ್ಲಿ ಎಲ್ಲ ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, MLCಗಳು ಮತ್ತು ಮೋರ್ಚಾಗಳ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಎಲ್ಲ ಸೇರಿ ಒಟ್ಟಾಗಿ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಪೂಜೆಯನ್ನು ಮಾಡಿಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರು ಸದಾನಂದ ಗೌಡರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಬೇಕು, ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು, ಅವರು ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಬಂದು ನಮ್ಮ ಜೊತೆ ಮೊದಲಿನ ಹಾಗೆ ನಗನಗ್ತಾ ಕೆಲಸ ಮಾಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ. ವೈದ್ಯರ ಸಲಹೆ ಮೇರೆ ಅವರು 5 ದಿನ ಔಷಧಿಗಳನ್ನ ತಗೊಳ್ಬೇಕು. ನಾಳೆಗೆ 5 ದಿನ ಅಲ್ಲಿ ಮುಗೀತದೆ, ಮತ್ತು ಕ್ವಾರಂಟೈನ್ ಒಂದು 15-10 ದಿನ ಮಾಡಬೇಕಾಗ್ತದೆ ಮನೆಯಲ್ಲಿ. ಪ್ರತಿದಿನ ಮಾತಾಡ್ತಾ ಇದ್ದೀರಾ ಮೇಡಮ್ ನೀವು ಫೋನಲ್ಲಿ? ಏನು ಡೈಲಿ ಮಾತಾಡ್ತಾರೆ. ಸಿಂಪ್ಟಮೆಟಿಕ್ ಆಗಿದ್ದಾರೆ ಅವರು? ಎಸಿಂಪ್ಟಮೆಟಿಕ್ ಈಗ ಆರೋಗ್ಯದಿಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮ್ಮ ಹೆಬ್ಬಾಳ ಮಂಡಲದ ವತಿಯಿಂದ ಈ ದಿನ ನಮ್ಮ ರಾಧಾಕೃಷ್ಣ ದೇವಸ್ಥಾನದಲ್ಲಿ ನಮ್ಮ ಸದಾನಂದ ಗೌಡಜಿಯವರ ಕುಟುಂಬ ಮತ್ತು ನಮ್ಮ ಹೆಬ್ಬಾಳ ಮಂಡಲದ ಎಲ್ಲ BJP ಮುಖಂಡರುಗಳು, ಕಾರ್ಯಕರ್ತರುಗಳು, ಕಾರ್ಪೊರೇಟರ್ಗಳು, ಮಂಡಲಾಧ್ಯಕ್ಷರುಗಳು, ನಗರಾಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಮ್ಮ ನಾಯಕರು, ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡಜಿಯವರು ಶೀಘ್ರ ಗುಣಮುಖವಾಗಿ ಬರಬೇಕು ಅಂತ ಹೇಳಿಬಿಟ್ಟು ದೇವರಲ್ಲಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದರು. ಮತ್ತೊಮ್ಮೆ ನಾವು ದೇವರಲ್ಲಿ ಮದುವೆ ಒಂದು ಪೂಜೆಯನ್ನು ಸಲ್ಲಿಸಿ ಆದಷ್ಟು ಬೇಗ ಸದಾನಂದ ಗೌಡಜಿಯವರು ನಮ್ಮ ಮಧ್ಯದಲ್ಲಿ ಬಂದು ಕಾರ್ಯೋನ್ಮುಖರಾಗಬೇಕು, ಇನ್ನಂತೆ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡಿ ಅವರ ಆಶೀರ್ವಾದ ನಮಗೆ ಮುಂದುವರಿಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಸದಾನಂದ ಗೌಡಜಿಯವರು ಈಗಾಗಲೇ ಆರೋಗ್ಯವಾಗಿದ್ದಾರೆ. ನಾಳೆ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಾದಮೇಲೆ 1 ವಾರಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ಆಗಿ ಮತ್ತೆ ಯಥಾಸ್ಥಿತಿ ಅವರು ನಮ್ಮೆಲ್ಲರ ಜೊತೆ ನಮ್ಮನ್ನು ಆಶೀರ್ವಾದ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ.
विश्वं भवतं भवनं यत्रं बहुधा जातं जायमानं जगत् सर्ववाक्येन सौभाग्यमस्येदद्वायादास्तं विपरेतमागतमोदीर्घमायुः समानं भवति पुरुषश्चतेन्द्रियायुष्येवेन्द्रिये प्रतिष्ठति सुमङ्गलीर्यं मधुरिमागं धमेदपश्यता सौभाग्यमस्येदद्वायादास्तं विपरेतमागतमोदीर्घमायुः ಅಭಯನಲ್ಲಪ್ಪ
ಆಯ್ತು ಈಗ ಬರ್ರಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.